ನಮಸ್ಕಾರ. ಎಕ್ಸೆಲ್ ಸಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಮಂಗಳೂರಿನ ಗುರುವಾಯನ ಕೆರೆಯಲ್ಲಿರುವಂತಹ ಎಕ್ಸೆಲ್ ಇನ್ಸ್ಟಿಟ್ಯೂಷನ್ ಏನಿದೆ, ಅಭೂತಪೂರ್ವವಾಗಿರುವಂತಹ ರಿಸಲ್ಟ್ ನೊಂದಿಗೆ ಇವತ್ತು ನ್ಯೂಸ್ ಫಸ್ಟ್ ಸ್ಟುಡಿಯೋನಲ್ಲಿ ಜಾಯಿನ್ ಆಗ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಮಾಡಿರುವಂತಹ ಸಾಧನೆ ಅತ್ಯುನ್ನತ ಸಾಧನೆ. ನೀಟ್ ಎಕ್ಸಾಮ್ ಆಗಿರಬಹುದು, PU ಎಕ್ಸಾಮ್ ಆಗಿರಬಹುದು, ವಿದ್ಯಾರ್ಥಿಗಳ ಫಲಿತಾಂಶ ನಿಜಕ್ಕೂ ತುಂಬಾನೇ ಆಶ್ಚರ್ಯಕರ ರೀತಿ ಬಂದಿದೆ. ಅಲ್ಲಿ ಸಿಗುವಂತಹ ವಾತಾವರಣ, ಅಲ್ಲಿ ಸಿಗುವಂತಹ ಎಜುಕೇಷನ್ ಹೇಗಿದೆ, ಅಲ್ಲಿ ಪ್ರೊಫೆಸರ್ ಆಗಿರಬಹುದು, ಟೀಚರ್ಸ್ ಆಗಿರಬಹುದು, ಅಥವಾ ವಾರ್ಡನ್ಸ್ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ಅಲ್ಲಿರುವಂತಹ ವಿದ್ಯಾರ್ಥಿಗಳು ಏನು ಮಾತಾಡ್ತಾರೆ, ಅಲ್ಲಿರುವಂಥ ಪ್ರಾಂಶುಪಾಲರು ಏನು ಹೇಳ್ತಾರೆ, ಅದೇ ರೀತಿಯಾಗಿ ಪೋಷಕರ ಅಭಿಪ್ರಾಯ ಏನಾಗಿದೆ ಅಂತ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಎಕ್ಸೆಲ್ ವಿದ್ಯಾಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಯಂಗ್ ಅಂಡ್ ಎನರ್ಜೆಟಿಕ್ ಸುಮಂತ್ ಕುಮಾರ್ ಜೈನ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ನಿಮ್ ಜೊತೆ ಮಾತಾಡೋದು ತುಂಬಾನೇ ಇದೆ. ಓಕೆ, ಸೊ ನಮ್ಮೊಂದಿಗೆ 720ಗೆ 710 ನೀಟ್ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ತಗೊಂಡಿರುವಂತಹ ವಿದ್ಯಾರ್ಥಿ, ಹೆಮ್ಮೆಯ ವಿದ್ಯಾರ್ಥಿ ಪ್ರಜ್ವಲ್ ಕೂಡ ಇದ್ದಾರೆ. ಪ್ರಜ್ವಲ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ಪ್ರಜ್ವಲ್ ಅವರ ತಾಯಿ ಸೌಮ್ಯ ಅವರು ಕೂಡ ಇದ್ದಾರೆ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ರಜ್ವಲ್ ಅವ್ರನ್ನ ಮಾತನಾಡ್ಸೋದಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ಬಿಡ್ತೀನಿ. ನಿಮ್ಗೆ ಈ ರಿಸಲ್ಟ್ ಕಂಡು ಏನ್ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಅತ್ಯಂತ ಒಂದು ಖುಷಿಯ ವಿಚಾರ. ಯಾಕೆ ಅಂತ ಹೇಳಿದ್ರೆ, ನಮ್ಗೊಂದು ಡ್ರೀಮ್ ಇತ್ತು. ನಾನು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಾಲೇಜ್ ಮಾಡಿರುವಂಥದ್ದು, ಎಕ್ಸೆಲ್ PU ಕಾಲೇಜ್ ಅಂತೇಳಿ. ನಾನೊಂದು 10 ವರ್ಷ ಮೂಡುಬಿದ್ರೆ ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಕೆಮಿಸ್ಟ್ರಿ ಲೆಕ್ಚರ್ ಆಗಿ, ನೀಟ್ ಟ್ರೈನರ್ ಆಗಿದ್ದೆ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಲ್ಲಿ. ಆ ಟೈಮಲ್ಲಿ 2016 ನಮ್ಮ ಊರಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಎಕ್ಸೆಲ್ ಅಂತ ಹೇಳುವಂತ ಒಂದು ಸಣ್ಣ ಒಂದು ಕೋಚಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಮಾಡಿದೆವು. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಒಂದು ಕನಸಿನ ಮಾತಿತ್ತು. ಪೇಮೆಂಟ್ ಶೀಟಲ್ಲಿ ಮಾಡಿ ತುಂಬಾ ಕಷ್ಟ ಇತ್ತು. ಆ ಟೈಮಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳೋ ಒಂದು ಉದ್ದೇಶ ಇಟ್ಕೊಂಡು ಸಣ್ಣ ಮಟ್ಟದಲ್ಲಿ ಒಂದು 4 ಮಕ್ಕಳಿಂದ ಸ್ಟಾರ್ಟ್ ಆದಂತ ನಮ್ಮ ಸಂಸ್ಥೆ 2016ರಿಂದಲೇ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇತ್ತು. ಆಮೇಲೆ ಪೇರೆಂಟ್ಸ್ಗಳ ಡಿಮಾಂಡ್ ಮೇರೆಗೆ 2019-20ನೇ ವರ್ಷದಲ್ಲಿ, ಆ ವರ್ಷದಲ್ಲಿ ನಾವು ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂತ ಹೇಳುವಂತ ಒಂದು ಎಜುಕೇಶನ್ ಟ್ರಸ್ಟ್ ನ ಅಂಡರ್ ಅಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಅಂತ ಹೇಳುವಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ PU ಕಾಲೇಜ್ ಕೂಡ ಮಾಡಿರುವಂತದ್ದು. ಸೊ ನಮ್ಮ ಉದ್ದೇಶ ಇದ್ದದೇ ಅದು. ಯಾಕಂದ್ರೆ ನಮ್ಮ ಟ್ರಸ್ಟ್ ನ ಏಮಿದ್ದದ್ದು ಕೂಡ ಅದೇ, ಗ್ರಾಮೀಣ ಪ್ರದೇಶದ ಮಧ್ಯಮ ವರ್ಗದ ಮತ್ತು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗುವಂತ ವಿದ್ಯಾರ್ಥಿಗಳಿಗೆ ಒಂದು ಅವರ ಭವಿಷ್ಯದ ಏನು ಕನಸಿದೆ ಅದನ್ನ ನನಸು ಮಾಡಬೇಕು ಅಂತ ಹೇಳಿದ್ರೆ ಮೆರಿಟ್ ಸೀಟ್ ತೆಗೆಸ್ಕೊಡ್ಬೇಕು, ನಮ್ಮಂತ ಮಧ್ಯಮ ವರ್ಗದವರಿಗೆ ಕೂಡ ಮೆಡಿಕಲ್ ಓದುವಂತ ಒಂದು ಸಹಾಯ ಆಗಬೇಕು ಅಂತ ಹೇಳುವಂತ ಒಂದು ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂತ ಸಂಸ್ಥೆ. ನಾನು ಟೀಚರ್ ಆಗಿ ನಾವು ಸ್ಟಾರ್ಟ್ ಮಾಡಿದಂತ ಸಂಸ್ಥೆ ಎಕ್ಸೆಲ್ PU ಕಾಲೇಜ್. ಅದ್ರ ಅಂಡರ್ ನಮ್ದು ಎಕ್ಸೆಲ್ ಕೋಚಿಂಗ್ ಸೆಂಟರ್ ಕೂಡ ನಮ್ಮ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂಡರ್ ಬರ್ತದೆ. ಸೊ ಎರಡರ ಉದ್ದೇಶ ಇದ್ದದ್ದು ಕೂಡ ಅಷ್ಟೇ, ಮೆಡಿಕಲ್ ಫ್ರೀ ಸೀಟ್ ತೆಗೆಸ್ಕೊಡ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ನಾವು ತುಂಬಾ ಒಂದು ಪರಿಶ್ರಮ ಮಾಡ್ತಿದ್ದೆವು. ಲಾಸ್ಟ್ ಇಯರ್ ಕೂಡ 692 ಬಂದಿತ್ತು ನಮ್ದು 720ಯಲ್ಲಿ. ಆ ವರ್ಷ ಅದು ಕೂಡ ಅತ್ಯುತ್ತಮ ರಿಸಲ್ಟ್ ಆಗಿತ್ತು. ಅವರು ಇಬ್ರು AIMS ಹೋಗಿದ್ದಾರೆ ಲಾಸ್ಟ್ ಇಯರ್, ಸಂಜನಾ ಮತ್ತೆ ಆದಿತ್ ಜೈನ್ ಅಂತ ಹೇಳಿ ಇಬ್ರು AIMS ಹೋಗಿರುವಂತದ್ದು. ಈ ವರ್ಷ ಕೂಡ ನಮ್ಗೆ ಚಾಲೆಂಜ್ ಇತ್ತು, ನಾವೊಂದು ಟಾಪ್ ರಿಸಲ್ಟ್ ತೆಗೆಸ್ಕೊಡ್ಬೇಕು ನಮ್ಮ ಒಂದು ಅಂತ ಹೇಳಿ. ನಮ್ಮ ಪ್ರಜ್ವಲ್ HM ಅದಕ್ಕೆ ಸರಿಯಾಗಿ ತುಂಬಾ ಒಳ್ಳೆ ಓದ್ತಾ ಇದ್ದ. ಅವನೊಟ್ಟಿಗೆ ಇನ್ನೂ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಇವನು 720ಗೆ 710 ತಗೊಂಡಿದ್ದಾನೆ. ಅವನಿಗೆ ಕೂಡ ಈ ವರ್ಷ ಖಂಡಿತವಾಗಿ ಕೂಡ ನಮ್ದು ಏನು ಡ್ರೀಮ್ ಇದೆ, ಅವನದು ಡ್ರೀಮ್ ಇದೆ AIMS ಹೋಗ್ಬೇಕು ಅಂತ ಹೇಳಿ. ಖಂಡಿತವಾಗಿ ಕೂಡ ಅವನಿಗೆ AIMS ತೆಗೆಸ್ಕೊಟ್ಟಿರುವಂತದ್ದು ಖುಷಿಯ ವಿಚಾರ. ನನಗೆ ಗೊತ್ತಿರೋ ತರ ನಿಮ್ಮ ಎಕ್ಸೆಲ್ ವಿದ್ಯಾಸಂಸ್ಥೆ ಏನಿದೆ ಹೈಲಿ ಡಿಮ್ಯಾಂಡೆಡ್ ವಿದ್ಯಾಸಂಸ್ಥೆ. ಇಲ್ಲಿ ಅಡ್ಮಿಷನ್ ತಗೋಬೇಕು ಅಂತಂದು ಬೆಂಗಳೂರಿಂದ ಸಾಕಷ್ಟು ಜನ ಹೋಗಿರೋರಿದ್ದಾರೆ, ಉತ್ತರ ಕರ್ನಾಟಕ ಭಾಗದಿಂದಲೂ ಹೋಗಿರೋರಿದ್ದಾರೆ. ಸೊ ಈಗ ಕರ್ನಾಟಕದ ಹೆಮ್ಮೆಯ ಪುತ್ರ, ಎಕ್ಸೆಲ್ನ ಹೆಮ್ಮೆಯ ವಿದ್ಯಾರ್ಥಿ ಪ್ರಜ್ವಲ್ನ ಮಾತಾಡ್ತೀನಿ. ಪ್ರಜ್ವಲ್, ರಿಸಲ್ಟ್ ಬಂದ ತಕ್ಷಣ ಹೇಗಿತ್ತು ರಿಯಾಕ್ಷನ್? ನಾನು ರಿಸಲ್ಟ್ ಬಂದ ತಕ್ಷಣ ನಾನು ಮನೆಯಲ್ಲಿ ಇರ್ಲಿಲ್ಲ. ಓಕೆ. ಅಪ್ಪ ಫೋನ್ ಮಾಡಿದ್ರು, ರಿಸಲ್ಟ್ ಬಂದಿದೆ ಚೆಕ್ ಮಾಡಿ ಹೇಳು ಅಂತ. ನಾನು ರಿಲೇಟಿವ್ಸ್ ಮನೇಲಿದ್ದೆ. ನನ್ಗೆ ಒಂಥರ ಭಯ, ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಬಂದಿದ್ಯಾ ಅಥವಾ ಇಲ್ವಾ ಅಂತ. ವೆಬ್ಸೈಟ್ ಓಪನ್ ಮಾಡಿ ಚೆಕ್ ಮಾಡಿದೆ, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಬಂದಿತ್ತು. ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು? ನಾನು 705 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ 710 ಬಂತು. 10 ಎಲ್ಲೋಯ್ತು? ಮಾತಾಡಿ. ಅವಾಗ ತುಂಬಾ ಖುಷಿ ಆಯ್ತು. ಇಮಿಡಿಯೇಟ್ ಆಗಿ ಅಪ್ಪನಿಗೆ ಕಾಲ್ ಮಾಡಿ ಹೇಳಿದೆ. ಅಪ್ಪ ಸರಿ, ಫಸ್ಟ್ ಅಪ್ಪ ಹೇಳಿದ್ರು
ನನಗಲ್ಲ ಫಸ್ಟ್ ಕಾಲೇಜಿಗೆ ತಿಳಿಸು ವಿಷಯ ಅಂತ. ಸರಿ ಅನ್ನಷ್ಟರಲ್ಲಿ ಕಾಲೇಜಿಂದ ಕಾಲ್ ಬಂತು. ಕಾಲೇಜ್ ಹೇಳಿದಾಗ ಫುಲ್ ಖುಷಿ ಆಗಿತ್ತು. ಅದು ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಸಂತೋಷ, ಎಷ್ಟು ಸಂತೋಷ ಆಯ್ತು ಅಂತ. ಫಸ್ಟ್ ಯಾರಿಗೆ ಹೇಳಿದ್ರಿ ನೀವು ಕಾಲೇಜಿಗೆ ಫೋನ್ ಮಾಡಿ? ಚೇರ್ಮನ್ ಸರ್ಗೆ. ಓಕೆ, ನಿಮ್ ಎಕ್ಸ್ಪ್ರೆಷನ್ ಹೇಗಿತ್ತು ಸರ್ ಅವಾಗ? ಖಂಡಿತ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವನಿಗೆ 720ಗೆ 720 ಬರಬೇಕಿತ್ತು. ಅವನಿಗೆ ಒಂದು ಬಬ್ಲಿಂಗ್ ಮಿಸ್ಟೇಕ್ ಮಾಡಿದ್ದ, ಸಣ್ಣ ಮಿಸ್ಟೇಕ್ ಮಾಡಿದ್ದ. ಇನ್ನೊಂದು ಕೆಮಿಸ್ಟ್ರಿಯಲ್ಲಿ ಡಿಗ್ರಿ ಸೆಲ್ಸಿಯಸ್ ಅನ್ನು ಕೆಲ್ವಿನ್ ಮಾಡ್ಲಿಲ್ಲ. ಫಿಸಿಕ್ಸ್ ಅಲ್ಲಿ ಫುಲ್ ಬರ್ದಿದ್ದಾನೆ, 45 ಕ್ವಶನ್ಗೆ 45 ಬರ್ದಿದ್ದಾನೆ. ಬಯಾಲಜಿಯಲ್ಲಿ ಕೂಡ ಅಷ್ಟೇ 360 ಮಾರ್ಕಿಗೆ 360 ಮಾರ್ಕ್ ಬಂದಿದೆ. ಓನ್ಲಿ ಕೆಮಿಸ್ಟ್ರಿಯಲ್ಲಿ ಒಂದು ಬಬ್ಲಿಂಗ್ ಮಿಸ್ಟೇಕ್ ಇಂದಾಗಿ ಒಂದು 5 ಮಾರ್ಕ್ ಹೋಗಿದೆ. ಯಾಕಂದ್ರೆ ರಾಂಗ್ ಆದ್ರೆ -1 ಇದೆ, ಟೋಟಲ್ 5 ಮಾರ್ಕ್ ಹೋಗ್ತದೆ. ಮತ್ತೊಂದು ಏನ್ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಡಿಗ್ರಿ ಶೇಲ್ಸ್ ಅನ್ನು ಕೆಲ್ವಿನ್ ಮಾಡಬೇಕಿತ್ತು, ಅದೊಂದು ಮಿಸ್ಟೇಕ್ ಆಗಿದೆ. ಇಲ್ಲಾಂದ್ರೆ 720ಗೆ 720 ಬರಬೇಕಿತ್ತು. ಬಟ್ ಓಕೆ, ನಮ್ದು ಏಮ್ ಏನಿತ್ತು, ಏಮ್ಸ್ ಹೋಗ್ಬೇಕು ಅಂತ ನಮ್ಮ ಹುಡುಗ, ಅದು ಏಮ್ಸ್ ಖಂಡಿತ ನಮ್ಗೆ ಖುಷಿಯ ವಿಚಾರ. ತುಂಬಾ ಒಂದು ಖುಷಿ ಆಯ್ತು ನಂಗೆ. ನಿಮ್ ಏಮ್ ಏನಿತ್ತು ಈ ಸಲ ರಿಸಲ್ಟ್ ಬಗ್ಗೆ? ಖಂಡಿತ ನಮ್ಮ ಏಮ್ ಯಾವತ್ತೂ ಕೂಡ ಪ್ರತಿ ವರ್ಷ ಕೂಡ ಇರುವುದು ಏನು ಅಂತ ಹೇಳಿದ್ರೆ, ನಾವೊಂದು ನಮ್ಮಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಒಂದು ಮೆರಿಟ್ ಸೀಟ್ ಅಲ್ಲಿ ಮೆಡಿಕಲ್ ಸೀಟ್ ತೆಗೆಸ್ಕೊಡ್ಬೇಕು. ನಮ್ಮಲ್ಲಿ PUC ಮಕ್ಕಳಿದ್ದಾರೆ, ಅದೇ ತರ ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ ನಂಡಲ್ಲಿ ಇರುವಂತಹ ಗುರುವಾಯನಕೆರೆಯಲ್ಲಿ ಇರುವಂತಹ ನೀಟ್ ಲಾಂಗ್ ಟರ್ಮ್ ಮಕ್ಕಳಿದ್ದಾರೆ. ಸೊ ಎರಡರ ಒಂದು ಸಂಸ್ಥೆಯ ಉದ್ದೇಶ ಕೂಡ ಏನಿತ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಸೀಟ್ ತೆಗೆಸ್ಕೊಡ್ಬೇಕು, ನಮ್ಮ ಮೆಡಿಕಲ್ ಸೀಟ್ ತೆಗೆಸ್ಕೊಡ್ಬೇಕು. ಅದು ಕೂಡ ಟಾಪ್ ಮೆಡಿಕಲ್ ಕಾಲೇಜ್, AIMS ಇರ್ಬೋದು, BMC ಇರ್ಬೋದು, MMC ಇರ್ಬೋದು, ಕಿಮ್ಸ್ ಹುಬ್ಬಳ್ಳಿ, ಈ ತರ ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ ಅಲ್ಲಿ ಒಂದು ಮೆಡಿಕಲ್ ಓದಿಸಿ ಅವರಿಂದಾಗಿ 4 ಸಮಾಜಕ್ಕೆ ಒಂದು ಹೆಲ್ಪ್ ಆಗ್ಬೇಕು, ಸಮಾಜ ಸೇವೆ, ಡಾಕ್ಟರ್ ಆಗಿ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳುವಂತ ಒಂದು ಪ್ರಾಮಾಣಿಕ ಉದ್ದೇಶ ಇತ್ತು. ಅದು ತುಂಬಾ ಒಂದು ಖುಷಿ ಆಯ್ತು. ಒಂದು 600ರ ಮೇಲೆ ತುಂಬಾ ಮಕ್ಕಳಿಗೆ ಮಾರ್ಕ್ ಬಂದಿರುವಂತದ್ದು ತುಂಬಾ ಖುಷಿಯ ವಿಚಾರ ನಮ್ಗೆ. ಒಂದು ವಿದ್ಯಾಸಂಸ್ಥೆಯ ಚೇರ್ಮನ್ ಮಾತಾಯ್ತು, ಮತ್ತೊಂದು ಕಷ್ಟಪಟ್ಟು ಓದಿ ಡೆಡಿಕೇಶನ್ ಮೂಲಕ ಇಷ್ಟು ಒಳ್ಳೆ ರಿಸಲ್ಟ್ ಪಡ್ಕೊಂಡಿರೋ ವಿದ್ಯಾರ್ಥಿ ಮಾತಾಯ್ತು. ಆದ್ರೆ ಇದೆಲ್ಲದಕ್ಕೂ ಕಾರಣೀಕರ್ತರು ಸೌಮ್ಯ ಅಮ್ಮ. ಏನ್ ಅನ್ಸುತ್ತೆ ಅಮ್ಮ ನಿಮ್ಗೆ ನಿಮ್ಮ ಮಗನ ಸಾಧನೆ ಬಗ್ಗೆ, ರಿಸಲ್ಟ್ ಬಗ್ಗೆ? ತುಂಬಾ ಸಂತೋಷ ಆಗ್ತಾ ಇದೆ. ಏನ್ ಹೇಳ್ತಾರೆ ಮನೆಯವರು, ಮನೆ ಅಕ್ಕಪಕ್ಕದವರು, ನಿಮ್ ಫ್ಯಾಮಿಲಿ ಮೆಂಬರ್ಸ್? ಎಲ್ಲರೂ ಚೆನ್ನಾಗಿರೋ ಕಾಲೇಜಿಗೆ ಸೇರ್ಸಿದ್ದೀರಾ, ಎಕ್ಸೆಲ್ ಅಂತ ಸಂಸ್ಥೆ ನಮ್ಮ ಮನೆ ಇದ್ದಂಗೆ ಐತೆ, ಒಳ್ಳೆ ರಿಸಲ್ಟ್ ತಂದು ಕೊಟ್ಟ, ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಕ್ಚುಲಿ ಸುಮನ್ ಸರ್ ಅಂತೂ ತುಂಬಾ ಸಪೋರ್ಟ್ ಮಾಡವ್ನೆ. ಎಲ್ಲ ಟೀಚರ್ಸು ಎಲ್ಲರೂ ಮೋಟಿವೇಶನ್ ಇಂದ ಈ ಸುಮನ್ ಸರ್, ಬೇರೆ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಹೇಳೋದಾದ್ರೆ ಪ್ರಜ್ವಲ್ ಅಷ್ಟೇ ಅಲ್ಲ. ಹೌದು, ಖಂಡಿತವಾಗಿ ಕೂಡ ನಮ್ಮಲ್ಲಿ 650 ಅಬೌವ್ ಈ ವರ್ಷ ನೀಟಲ್ಲಿ 6 ಮಕ್ಕಳು 650 ಅಬೌವ್ ತಗೊಂಡಿದ್ದಾರೆ. 600 ಅಬೌವ್ ಟೋಟಲ್ ಆಗಿ ಒಂದು 21 ಮಕ್ಕಳು ತಗೊಂಡಿದ್ದಾರೆ. 550 ಅಬೌವ್ 97 ಮಕ್ಕಳು ತಗೊಂಡಿದ್ದಾರೆ. ಆಮೇಲೆ ನಮ್ಮಲ್ಲಿ 500 ಅಬೌವ್ 141 ಮಕ್ಕಳು ತಗೊಂಡಿದ್ದಾರೆ. ಸೊ ಇನ್ನೂ ಅನೇಕ ಮಕ್ಕಳು ಮೆರಿಟ್ ಸೀಟ್ ಅಲ್ಲಿ MBBS ಮಾಡುವವರು ಇದ್ದಾರೆ. ಟೋಟಲ್ ಆಗಿ ಒಂದು ನಮ್ಮಲ್ಲಿ ಈ ವರ್ಷ ಒಂದು 150 ಮಕ್ಕಳಿಗೆ MBBS ಫ್ರೀ ಸೀಟ್ ತೆಗೆಸಿಕೊಟ್ಟಿರುವಂತದ್ದು ಒಂದು ಖುಷಿಯ ವಿಚಾರ. ನಮ್ಮ ಮಕ್ಕಳು ಬರುವಂತ ಒಂದು ನಿರೀಕ್ಷೆ ಇದೆ. 150ಗಿಂತಲೂ ಅಧಿಕ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಮೆಡಿಕಲ್ಗೆ ಒಂದು ಫ್ರೀ ಸೀಟ್ ತೆಗೆಸಿಕೊಟ್ಟಿರುವಂತ ಒಂದು ಖುಷಿಯ ವಿಚಾರ. ಹಾಗೆ ನಮ್ಮಲ್ಲಿ ಒಂದು ಟೋಟಲ್ ಆಗಿ ಈ ವರ್ಷ ಲಾಸ್ಟ್ ಇಯರ್ ಒಂದು 500 ಮಕ್ಕಳು ಒಟ್ಟಿಗೆ ಓದ್ತಾ ಇದ್ರು ಟೋಟಲ್ ಆಗಿ. ಅದರಲ್ಲಿ ನೀಟ್ನವರು ಒಂದು 300 ಮಕ್ಕಳು, 328 ಮಕ್ಕಳು ನೀಟ್ ಟೋಟಲ್ ಆಗಿ ಬರ್ದಿದ್ರು. ಉಳಿದವರು ಸ್ವಲ್ಪ CET ಮತ್ತೆ JEE ಅವರಿದ್ರು. ಹಾಗಾಗಿ ಓಕೆ ಸರ್, ಪ್ರತಿ ವರ್ಷದಿಂದ ವರ್ಷಕ್ಕೆ ನಿಮ್ಮ ರಿಸಲ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಸಾಧನೆ ಮಾಡ್ತಿದ್ದೀರಾ. ಅದಕ್ಕೆ ನಿಮ್ಮ ಎಫರ್ಟ್ ಮತ್ತು ನಿಮ್ಮ ಸಿಬ್ಬಂದಿಗಳ ಎಫರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಅಷ್ಟೇ ಫೋಕಸ್ ಮಾಡಬೇಕು, ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ ಈ ಚಾಲೆಂಜಿಂಗ್ ವರ್ಡ್ ಅಲ್ಲಿ. ಸೊ ಆ ಪ್ರೊಸೆಸ್ ಹೇಗಿರುತ್ತೆ ಅಥವಾ ಆ ಡೆಡಿಕೇಶನ್ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತವಾಗಿ ಕೂಡ ನಮ್ಮಲ್ಲಿ ಮೊನ್ನೆ ರಿಸಲ್ಟ್ ಬಂದಾಗ ಏನು ನಮ್ಮ 359 ಮಕ್ಕಳು ಹೇಳಿದೆ ನಾನು, ಅವರೆಲ್ಲರೂ ಕೂಡ 100% ರಿಸಲ್ಟ್ ಬಂದಿದೆ. PUC ಅಲ್ಲಿ 100% ರಿಸಲ್ಟ್, ಮತ್ತೆ ನೀಟ್ ಲಾಂಗ್ ಟರ್ಮ್ ಅವರು ಟೋಟಲ್ ಆಗಿ 500 ಮಕ್ಕಳಿದ್ದದ್ದು. ಎಲ್ಲರಿಗೆ ಥಿಯರಿಯಲ್ಲಿ PUC ಅಲ್ಲಿ ನಮ್ಮಲ್ಲಿ ಟಾಪರ್, ಸ್ಟೇಟ್ ಸೆಕೆಂಡ್ ಟಾಪರ್ 597 ದಾನ್ವಿ ಭಟ್ ಅಂತ ಹೇಳಿ 597 600ಕ್ಕೆ ತಗೊಂಡಿದ್ದಾರೆ. ಸೊ ನಮ್ಮಲ್ಲಿ 100% ರಿಸಲ್ಟ್ ಬಂದಿರೋದು, ಅದು ಕೂಡ 85% ಮಕ್ಕಳಿಗೆ ಡಿಸ್ಟಿಂಕ್ಷನ್ ಬಂದಿದೆ. ಓನ್ಲಿ 15% ಮಕ್ಕಳಿಗೆ ಫಸ್ಟ್ ಕ್ಲಾಸ್, ನೋ ಸೆಕೆಂಡ್ ಕ್ಲಾಸ್, ನೋ ಥರ್ಡ್ ಕ್ಲಾಸ್. ಅದು ಕೂಡ ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲೊಬ್ಬ ಪ್ರಥಮ್ ಅಂತ ಹೇಳಿ ಹುಡುಗ ಇದ್ದ, ಹೊಸಪೇಟೆ, 10th ಅಲ್ಲಿ ಬರೀ 40% ತಗೊಂಡಿದ್ದ. ಸೊ ಅವನಿಗೆ ಬೇರೆ ಎಲ್ಲೂ ಸೈನ್ಸ್ಗೆ ಸೀಟ್ ಸಿಗದೆ ನಮ್ಮಲ್ಲಿ ಅವನು PUCಗೆ ಅಡ್ಮಿಷನ್ ಮಾಡಿದ್ದ. ಆ 40% ಅವ್ ಮೊನ್ನೆ ಒಂದು 80% ಜಾಸ್ತಿ ತಕೊಂಡು ಇವಾಗ ಅವನು ಕೂಡ ಒಂದು ಮೆಡಿಕಲ್ ಓದ್ತಾ ಇದ್ದಾನೆ ಅಂತ ಹೇಳುವಾಗ ನಮ್ಗೆ ಅದಕ್ಕಿಂತ ಒಂದು ಖುಷಿ ವಿಚಾರ ಯಾವುದೂ ಇಲ್ಲ. ಯಾಕಂದ್ರೆ ಅವನಿಗೆ ಸೈನ್ಸ್ ತಗೊಳ್ಳುವಂಥದ್ದು ಪೇರೆಂಟ್ಸ್ ಗಳೆಲ್ಲ ಮತ್ತೆ ಅವನ ಒಂದು ನಂಬಿಕೆ ಕಳ್ಕೊಂಡಿದ್ರು, ಆಸೆನೇ ಕಳ್ಕೊಂಡಿದ್ರು. ಅಂತ ಹುಡುಗನಿಗೆ ನಾವು ಯಾವುದೇ ಮಕ್ಕಳಿಗೆ ಕೂಡ ಕರೆಕ್ಟ್ ಆಗಿ ಒಂದು ಟ್ರೈನಿಂಗ್ ಕೊಟ್ಟಾಗ, ನಮ್ಮ ಟೀಮ್ ವರ್ಕ್, ನಮ್ಮಲ್ಲಿ ಬರೀ ಒಂದು ಕೋಚಿಂಗ್ ಅಂತ ಹೇಳಿ ನಾವು ಒಂದು ಸಿಸ್ಟಮ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ನಮ್ಮಲ್ಲಿರುವ ಟೀಚರ್ಸ್ ಇರ್ಬೋದು, ಹಾಸ್ಟೆಲ್ ಟೀಚರ್ಸ್, ವಾರ್ಡನ್ಸ್ ಇರ್ಬೋದು. ಆಮೇಲೆ ನಮ್ಮ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಇಂದಾಗಿ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಯಾಕಂದ್ರೆ ಮಾರ್ನಿಂಗ್ ಒಂದು 5 o'clock ಇಂದ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆ ನೈಟ್ ಒಂದು 10:30 ವರೆಗೆ ಕೂಡ ರೆಗ್ಯುಲರ್ ಕ್ಲಾಸ್ ಒಟ್ಟಿಗೆ ಅವರಿಗೆ ನೀಟ್ ಕೋಚಿಂಗ್ ಕೂಡ ಮಾಡ್ತೇವೆ. ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ, ಲಾಂಗ್ ಟರ್ಮ್ ಅವರಿಗೆ ಕೂಡ ಹಾಗೆ ನೀಟ್ ಲಾಂಗ್ ಟರ್ಮ್ ಇನ್ಸ್ಟಿಟ್ಯೂಷನ್ ಕೂಡ ನಮ್ಮಲ್ಲಿದೆ, ಅವರಿಗೆ ಕೂಡ ಹಾಗೆ ಬೆಳಿಗ್ಗೆ ಡೈಲಿ ಅವರಿಗೆ ನೀಟ್ ಲಾಂಗ್ ಟರ್ಮ್ ಅವರಿಗೆ
ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 2 ಅವರ್ ಡೈಲಿ ಸೆಷನ್ಸ್ ಇರುತ್ತೆ. Okay. ಮತ್ತೆ ನೈಟ್ 10:30 ವರೆಗೆ ಕೂಡ ಸ್ಟಡಿ ಅವರ್ಸ್ ಇರುತ್ತೆ. ಹ್ಮ್. ಸೊ ಸ್ಟಡಿ ಅವರ್ಸ್ ಅಂತ ಹೇಳಿದ್ರೆ ನಾವು ಟೀಚರ್ಸ್ ಅಲ್ಲಿ ಮಾನಿಟರ್ ಮಾಡ್ತಿರ್ತೇವೆ. ಮಕ್ಕಳಿಗೆ ಓದುವಾಗ ಯಾವುದೇ ಸಬ್ಜೆಕ್ಟ್ ಡೌಟ್ ಬಂದ್ರು ಕೂಡ ಟೀಚರ್ಸ್ ಅಲ್ಲಿರುವ ಕಾರಣ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ಡೌಟ್ ಬಂದ್ರು ಅದನ್ನು ಕ್ಲಾರಿಫೈ ಮಾಡಬಹುದು. ಹಾಗಾಗಿ ಎಲ್ಲ ನಮ್ಮ ಹಾಸ್ಟೆಲ್ ಟೀಚರ್ಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ ಕಾರಣ, ಒಂದು ನಮ್ಮ ಸಂಸ್ಥೆ ಅಂತ ಹೇಳಿ ಎಲ್ಲರೂ ಕೆಲಸ ಮಾಡಿದ ಕಾರಣ, ಒಂದು ನಮ್ಮ ಸಿಸ್ಟಮ್ ಇಂದಾಗಿ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಎಲ್ಲದರಲ್ಲೂ ಕೂಡ ನೀಟ್ ಇರ್ಬೋದು, ಸೀಟ್ ಇರ್ಬೋದು, JEE ಇರ್ಬೋದು, ಅದೇ ತರ ನಮ್ಮ ಥಿಯರಿ ಎಕ್ಸಾಮ್ಸ್ ರಿಸಲ್ಟ್ ಇರ್ಬೋದು, ಅಥವಾ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಇರುವಂತಹ ನಮ್ಮ ನೀಟ್ ಲಾಂಗ್ ಟರ್ಮ್ ಇರ್ಬೋದು, ಅತ್ಯುತ್ತಮ ಒಂದು ಫಲಿತಾಂಶ ಪಡೆತಿರುವುದಕ್ಕೆ ನಮ್ಮ ಸಿಸ್ಟಮ್ ಕೂಡ ತುಂಬಾ ಹೆಲ್ಪ್ ಆಗಿದೆ. ಅದರೊಟ್ಟಿಗೆ ನಮ್ಮ ಟೀಮ್ ಒಳ್ಳೆ ಟೀಚರ್ಸ್ ಇದ್ದಾರೆ. ಕರ್ನಾಟಕದ ಟಾಪ್ ಟೀಚರ್ಸ್ಗಳು ನಮ್ಮಲ್ಲಿ ಇರುವುದು. ಫಿಸಿಕ್ಸ್ ಅಲ್ಲಿ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು. ನಮ್ಮ ಟೀಮ್ ವರ್ಕ್ ಎರಡೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ ನಾವು. ರೈಟ್. ಸೊ ಪ್ರಜ್ವಲ್, ಈ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಎಷ್ಟು ಹೊತ್ತು ನೀವು ಸ್ಟಡಿ ಮಾಡ್ತಾ ಇದ್ರಿ? ನಿಮ್ಮ ಸ್ಟಡಿ ಹೇಗಿರ್ತಾ ಇತ್ತು? ನಿಮ್ಮ ಡೆಡಿಕೇಶನ್ ಹೇಗಿರ್ತಿತ್ತು? ನಿಮ್ಗೆ ಸಿಗ್ತಾ ಇದ್ದಂತಹ ಗೈಡೆನ್ಸ್ ಹೇಗಿತ್ತು? ಪರ್ ಡೇ ನಾನು ಕ್ಲಾಸ್ ಕೇಳೋದು, ಸ್ಟಡಿ ಮಾಡೋದು ಎಲ್ಲ ಸೇರಿ ಒಂದು ನಿಯರ್ಲಿ ಒಂದು 16 ಅವರ್ಸ್ ನನ್ನ ಸ್ಟಡೀಸ್ಗಂತಾನೆ ಇಟ್ಟಿದ್ದೆ. ಓಕೆ. ಅದರಲ್ಲಿ ಅಂದ್ರೆ ಒಂದು ಇಷ್ಟು ಮಾರ್ಕ್ಸ್ ಬರ್ಬೇಕಂದ್ರೆ ಅದು ಬರೀ ನನ್ನ ಎಫರ್ಟ್ ಅಲ್ಲ, ಅಂದ್ರೆ ನನಗೆ ಟೀಚ್ ಮಾಡೋ ಟೀಚರ್ಸ್ ಎಫರ್ಟ್ ತುಂಬಾ ಇದೆ. ಇವನ್ ಅದಕ್ಕೆ ಅಂದ್ರೆ ಅಂತ ಟೀಚರ್ಸ್ ಪ್ರೊವೈಡ್ ಮಾಡಿರೋ ಚೇರ್ಮನ್ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇಲ್ಲಾಂದ್ರೆ ಅಂತ ಟೀಚರ್ಸ್ ಅವ್ರು ಪ್ರೊವೈಡ್ ಮಾಡಿಲ್ಲ ಅಂದ್ರೆ, ಯಾಕಂದ್ರೆ ಅವ್ರಿಗೂ ಇರುತ್ತೆ ಕಾಲೇಜ್ ಅಂದ್ರೆ, ಅವ್ರಿಗೂ ಮಕ್ಕಳ ಭವಿಷ್ಯ ಬೇಕು ಅಂತ ಅವ್ರಿಗೂ ತುಂಬಾ ಆಸೆ. ಅವರು ಯಾವಾಗ ನನ್ನ ಹತ್ರ ಹೇಳ್ತಿರ್ತಾರೆ, ನೀನ್ ನಮ್ ಸ್ಟೂಡೆಂಟ್ ಅಲ್ಲ, ನೀನ್ ನನ್ನ ಬ್ರದರ್ ಇದ್ದಂಗೆ ಅಂತಾನೆ ಯಾವಾಗ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ. ಮತ್ತೆ ಟೀಚರ್ಸ್ ಹೇಗಿದ್ರು ಅಂದ್ರೆ, ಯಾವ್ದೇ ಡೌಟ್ ಅನ್ನ ನಾವು ಎಷ್ಟ್ ಸಲ ಕೇಳಿದ್ರು ಅಷ್ಟ್ ಸಲ ರಿಪೀಟ್ ಮಾಡ್ತಿದ್ರು. ಯಾವ ಟೈಮಲ್ಲಿ ಕೇಳಿದ್ರು ಅಂದ್ರೆ, ನಮ್ಗೆ ಮಾರ್ನಿಂಗ್ ಟು ಈವ್ನಿಂಗ್ ಟೀಚರ್ಸ್ ಅವೈಲಬಿಲಿಟಿ ಇತ್ತು ಕಾಲೇಜಲ್ಲಿ. ಅದನ್ನ ಆ ಅವಕಾಶ ಚೇರ್ಮನ್ ಮಾಡ್ಕೊಟ್ಟಿದ್ರು ನಮ್ಗೆ. ಇವಾಗ ನಾನು ಮಾರ್ನಿಂಗ್ ಅವರ್ಸ್ ಸ್ಟಡಿ ಅವರ್ಸ್ ಅಲ್ಲಿ ಫಿಸಿಕ್ಸ್ ಓದ್ತಿದ್ದೆ ಅನ್ಕೊಳ್ಳಿ, ನನಗೆ ಡೌಟ್ ಬರುತ್ತೆ. ಅಂದ್ರೆ ಅವರು ಟೀಚರ್ಸ್ ಅವೈಲಬಿಲಿಟಿ ಇರೋ ಟೈಮಲ್ಲಿ ನಾವು ಹೋಗಿ ಮೀಟ್ ಮಾಡ್ಬೋದು. ಯಾವ್ದೇ ನಮ್ಗೆ ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ಟೀಚರ್ಸ್ ಮೀಟ್ ಮಾಡಿ ನಮ್ಮ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳಕ್ಕೆ ನಮ್ಗೆ ಫ್ರೀಡಮ್ ಇತ್ತು. ಅಂದ್ರೆ ಯಾವಾಗ ಬೇಕಾದ್ರೂ ಟೀಚರ್ಸ್ ಹತ್ರ ಹೋಗಿ ಆ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳಕ್ಕೆ. ಮತ್ತೆ ಎವ್ರಿ ವೀಕೆಂಡ್ ಎಕ್ಸಾಮ್ ಇರ್ತಿತ್ತು. ಆ ವೀಕೆಂಡ್ ಎಕ್ಸಾಮ್ಸ್ಗೆ ಪ್ರತಿ ವಾರದಲ್ಲೂ ನಮ್ಗೆ ಆ ವೀಕೆಂಡ್ ಎಕ್ಸಾಮ್ ಆಗಿರೋ ಪೇಪರ್ ಡಿಸ್ಕಷನ್ ಇಡ್ತಿದ್ರು. ಅಂದ್ರೆ ಪ್ರತಿ ಟೀಚರ್ ಕೂಡ ಕ್ಲಾಸಲ್ಲಿ ಕಂಪಲ್ಸರಿ ಅದನ್ನ ಡಿಸ್ಕಸ್ ಮಾಡ್ಬೇಕಿತ್ತು. ಅಂದ್ರೆ ಅವಾಗ ನಮ್ಗೆ ಸೆಲ್ಫ್ ಅನಾಲಿಸಿಸ್ ಆಗ್ತಿತ್ತು. ನಾವು ಏನ್ ಮಿಸ್ಟೇಕ್ ಮಾಡಿದೀವಿ ಆ ಎಕ್ಸಾಮ್ ಅಲ್ಲಿ, ಅಲ್ಲಿ ತಪ್ಪು ಮಾಡಿದ್ದು ಮತ್ತೆ ಮುಂದೆ ರಿಪೀಟ್ ಮಾಡಬಾರ್ದು ಅಂತ. ಅಂದ್ರೆ ಎಲ್ಲರೂ ಸಹಜವಾಗಿ ತಪ್ಪು ಮಾಡ್ತೀವಿ. ಅಂದ್ರೆ ಆ ತಪ್ಪನ್ನು ಐಡೆಂಟಿಫೈ ರೆಕ್ಟಿಫೈ ಮಾಡೋ ಅವಕಾಶ ಕಾಲೇಜ್ ಕೊಟ್ಟಿದೆ ನಮ್ಗೆ. ಎಕ್ಸೆಲ್ ಸಾಧನೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಕ್ಸೆಲ್ ಸಾಧನೆ ಅನ್ನೋದು ಕೇವಲ ವಿದ್ಯಾರ್ಥಿಗಳ ರಿಸಲ್ಟ್ ನಲ್ಲಿ ಮಾತ್ರ ನಮ್ಗೆ ಕಂಡು ಬರ್ತಾ ಇಲ್ಲ. ಎಕ್ಸೆಲ್ ಸಾಧನೆ ಅನ್ನೋದು ಆ ಅಟ್ಮಾಸ್ಫಿಯರ್ಗೆ ಅಥವಾ ಆ ಕಾಲೇಜ್ ಕ್ಯಾಂಪಸ್ಗೆ ಹೋದಂತಹ ಸಂದರ್ಭದಲ್ಲಿ ಸುಮನ್ ಸರ್ ಎಲ್ರಿಗೂ ಕೂಡ ಅನುಭವ ಆಗುತ್ತೆ. ಪಕ್ಕದಲ್ಲೇ ಒಂದ್ ರೀತಿ ಕೆರೆಯ ವಾತಾವರಣ ಇದೆ, ಸುಂದರ ಪರಿಸರದಲ್ಲಿ ನಿಮ್ಮ ಒಂದು ಕಾಲೇಜ್ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ? ಮೊದಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾನು 2 ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಒಂದು ಅಂತ ಹೇಳಿದ್ರೆ, ನಾನು 8th ಇಂದ ನಾನು ರತ್ನಮಾನಸ ಅಂತ ಹೇಳುವಂತ ಒಂದು ಹಾಸ್ಟೆಲ್ ಓದಿದವ. ಪರಂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದಲ್ಲಿ ನಾನು ಬೆಳೆದವ. ಸೊ ಅಲ್ಲಿ ನಾನು ಒಂದು 5 ವರ್ಷ ಹಾಸ್ಟೆಲ್ ಜೀವನದಲ್ಲಿದ್ದೆ. ರತ್ನಮಾನಸ ಮತ್ತೆ ಸಿದ್ಧವನ ಅಂತ ಹೇಳಿ, ಡಿಗ್ರಿ PUC ಗೆ ಮತ್ತೆ ಸಿದ್ಧವನ ಅಂತ ಹೇಳುವಂತ ಹಾಸ್ಟೆಲ್ ಸೇರಿದೆ. ಸೊ ಅಲ್ಲಿ ಕಲ್ತಂತ ನಂಗೆ ಜೀವನ ಶಿಕ್ಷಣ ಏನಿದೆ ಅದು ನನ್ಗೆ ಇಲ್ಲಿ ಮಕ್ಕಳಿಗೆ ಒಂದು ಹಾಸ್ಟೆಲ್ ಜೀವನದಲ್ಲಿ ಯಾವ ತರ ಮಕ್ಕಳಿಗೆ ಹಾಸ್ಟೆಲ್ ಅಂದ್ರೆ ಏನು, ಹಾಸ್ಟೆಲ್ ಜೀವನದಲ್ಲಿ ಮಕ್ಕಳು ಹೇಗೆ ಪೇರೆಂಟ್ಸ್ ಬಿಟ್ಟಾಗ ಯಾವ ತರ ಮಾನಸಿಕವಾಗಿ ಒಂದು ಹೇಗೆ ನಾವು ಅವರನ್ನು ರೆಡಿ ಮಾಡಬೇಕು, ಇದು ನಂಗೆ ತುಂಬಾ ಹೆಲ್ಪ್ ಆಗಿರುವಂತದ್ದು. ಹೌದು, ಯಾಕಂದ್ರೆ ನಾನು ಕೂಡ 8th ಅಲ್ಲಿ ಹಾಸ್ಟೆಲ್ ಇದ್ದಾಗ ಅಲ್ಲಿ ನಮ್ಗೆ ನಾನಿದ್ದ ಹಾಸ್ಟೆಲ್ ತುಂಬಾ ಕಷ್ಟ ಇತ್ತು. ಈಗಿನ ಮಕ್ಕಳಿಗೆ ಆ ತರ ನಾನು ಬೆಳಿಗ್ಗೆ ಎದ್ದು ತೋಟದ ಕೆಲಸ ನಾವೇ ಮಾಡಬೇಕಿತ್ತು, ಹಾಲು ಕರಿಬೇಕಿತ್ತು, ಸಗಣಿ ತೆಗಿಬೇಕಿತ್ತು, ಎಲ್ಲ ಒಂದು ಜೀವನ ಶಿಕ್ಷಣ ಅಂತ ಹೇಳುವಂತ ಒಂದು ಒಳ್ಳೆ ಕಲ್ಪನೆ ಇಟ್ಕೊಂಡು ಪರಂ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾಡಿದಂತ ಒಂದು ಸಂಸ್ಥೆಯಲ್ಲಿ ನಾನು ಬೆಳೆದವ. ಸೊ ಅಲ್ಲಿ ಇರುವಾಗ ನಂಗೆ ಹಾಗೆ ಆಯ್ತು. 8th ಅಲ್ಲಿ ನಾನು ಬಿಟ್ಟು ಹೋಗ್ತಿದ್ದೆ, ದಿನ ಅಳ್ತಾ ಇದ್ದೆ. ಅಮ್ಮ ಹೇಳ್ತಿದ್ರು, ಅಮ್ಮನೂ ಪಾಪ ಅಳ್ತಾ ಇದ್ರು. ಅಮ್ಮ ಹೇಳ್ತಿದ್ರು, ಈ ವರ್ಷ ಒಂದಿರು, ಬರುವ ವರ್ಷ 9th ಇಂದ ಮತ್ತೆ ನಾವು ಮನೆಯಿಂದ ಹೋಗುವ ಅಂತ ಹೇಳ್ತಾ ಇದ್ರು. ಬಟ್ ನಾನು 9th ಬರುವಾಗ ನಾನೇ ಎಜೆಸ್ಟ್ ಆಗಿ, ನಾನೇ ಅಷ್ಟು ಏನು ಅಂತ ಕಷ್ಟ ಗೊತ್ತಿಲ್ಲದ ಹುಡುಗನಿಗೆ 9th ಅಲ್ಲಿ ಬಂದಾಗ ನಾನೇ ಹೇಳಿದೆ, ಅಮ್ಮ ಇಲ್ಲ ನಾನು ಇಲ್ಲೇ ಇರ್ತೇನೆ ಅಂತ ಹೇಳುವಂಥದ್ದು. ಹಾಗಾಗಿ ನಂಗೆ ಏನು ಧೈರ್ಯ ಅಂತ ಹೇಳಿದ್ರೆ, ಯಾವುದೇ ಸ್ಟೂಡೆಂಟ್ಸ್ ಇರ್ಬೋದು, ಹಾಸ್ಟೆಲ್ ಜೀವನ ಸ್ಟಾರ್ಟಿಂಗ್ ಒಂದು 2 ರಿಂದ 3 ವಾರ ಸ್ವಲ್ಪ ಹೋಮ್ ಸಿಕ್ಗಳು, ಮತ್ತೆ ನಮ್ಮಲ್ಲಿ ಮೊಬೈಲ್ಗಳಿಲ್ಲ, ತುಂಬಾ ಒಂದು ಒಳ್ಳೆ ಓದುವಂತ ವಾತಾವರಣ ಇರುವುದರಿಂದಾಗಿ ಮಕ್ಕಳಿಗೆ ಸ್ವಲ್ಪ ಕೆಲವೊಮ್ಮೆ ಈ ಮೊಬೈಲ್ನ ಅಥವಾ ಮನೆ ನೆನಪುಗಳಾಗುವಂತದ್ದು ಸಹಜ. ಅದಕ್ಕೆ ನಮ್ಮಲ್ಲಿ ಒಳ್ಳೆ ಕೌನ್ಸಿಲರ್ಸ್ ಇದ್ದಾರೆ. ನಾನೇ ಒಬ್ಬ ಒಳ್ಳೆ ಕೌನ್ಸಿಲರ್. ನನ್ನ ಮುಂದಿನ ಪ್ರಶ್ನೆ ಪ್ರಜ್ವಲ್ಗೆ ಅದೇ. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಅದೇ 2 ನಮ್ಮಲ್ಲಿ ಆತ ಒಂದು ಒಳ್ಳೆ ವಾತಾವರಣ. ಇನ್ನೊಂದು ನಾನು ಮಾಡಿದಂತ ಒಳ್ಳೆ ಕೆಲಸ ಅಂತ ಹೇಳಿದ್ರೆ, MSc ಆಗಿ ನಾನು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಅಲ್ಲಿ, ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಕೆಮಿಸ್ಟ್ರಿ MSc ಮಾಡಿದೆವು 2010 ಇಯರ್ ಅಲ್ಲಿ 10 ಅಲ್ಲಿ. ಆ ಕೂಡಲೇ ನಂಗೆ ಮೂಡಬಿದ್ರೆಯ
ಡಾಕ್ಟರ್ ಎಂ ಮೋಹನ್ ಅಳ್ವರ ಒಂದು ಆಶೀರ್ವಾದ ಸಿಕ್ತು. ಅಲ್ಲಿ ನಾನು ಲೆಕ್ಚರರ್ ಆಗಿ PUC ಯಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ನೀಟ್ JEE CET ಟ್ರೈನರ್ ಆಗಿ ವರ್ಕ್ ಮಾಡುವಂತ ಒಂದು ಒಳ್ಳೆ ಅವಕಾಶ ಕೂಡ ಸಿಕ್ತು. ಅಲ್ಲಿಂದ ನಾನು ತುಂಬಾ ಒಂದು ನನ್ನ ಜೀವನದಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾನು ತುಂಬಾ ಕಲ್ತು ಆಮೇಲೆ ನಮ್ದೇ ಒಂದು ಕೋಚಿಂಗ್ ಸೆಂಟರ್ ಮಾಡಿ ನಮ್ಮ ಅನೇಕ ವಿದ್ಯಾರ್ಥಿಗಳಿಗೆ ನಾವು ಒಂದು ಉಚಿತ ಶಿಕ್ಷಣವನ್ನು ಕೂಡ ಕೊಟ್ಟಿರ್ತೇವೆ. ಸೊ ಅದರಿಂದಾಗಿ ನಮ್ಮ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಯಿತು. ಹಾಗೆ ನಾವು ಪ್ರಜ್ವಲಿ ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆ ಪರವಾಗಿ ಅವನಿಗೆ ನೆಕ್ಸ್ಟ್ ಮೆಡಿಕಲ್ ಓದುದಾದ್ರೆ ಅವನಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳುವ ಕಾರಣಕ್ಕೆ 700 ನಾನು ಮೊದಲೇ ಘೋಷಿಸಿದೆ, ನಮ್ಮ ಮಕ್ಕಳು ಯಾರು 700 ಅಬೌವ್ ತೆಗಿತೀರಿ, ಲಾಸ್ಟ್ ಇಯರ್ 692 ಟಾಪರ್ ಇದ್ದು ನಮ್ದು ಆದಿತ್ ಜೈನ್ ಅಂತ ಹೇಳಿ ಏಮ್ಸ್ ಅಲ್ಲಿ ಓದ್ತಿದ್ದಾರೆ ಅವರು, ಅವರಿಗಿಂತ ಯಾರು ಜಾಸ್ತಿ ಮಾರ್ಕ್ ತೆಗಿತಾರೆ ಅವರಿಗೆ 10 lakh ಕ್ಯಾಶ್ ಪ್ರೈಸ್ ಕೊಡ್ತೇನೆ ಅಂತ ಹೇಳಿ ಆಲ್ರೆಡಿ ಕಾಲೇಜ್ ಡೇ ಟೈಮ್ ಅಲ್ಲಿ ನಮ್ಮ MD ಅವರು ಬಂದಿದ್ರು, ನ್ಯೂಸ್ ಫಸ್ಟ್ ಇದ್ದು ರವಿ ಸರ್ ಅವರು, ಅವ್ರ ಎದುರಲ್ಲೇ ನಾವು ಅನೌನ್ಸ್ ಮಾಡಿದ್ದು. ಬಾರಿ ಅವ್ರಿಗೆ ಕೂಡ ಬಾರಿ ಖುಷಿ ಆಯ್ತು. ಇಂತ ಒಂದು ಹೌದು ಅಂತ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಹೇಳಿದ್ದೆ, ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು 7-10 ತೆಗ್ದ. ಹಾಗಾಗಿ ಅವನಿಗೆ ಕೂಡ ನಮ್ಮ ಸಂಸ್ಥೆ ಪರವಾಗಿ 10 ಲಕ್ಷ ಒಂದು ಕ್ಯಾಶ್ ಪ್ರೈಸ್ ಅನ್ನು ಕೂಡ ಕೊಟ್ಟಿರ್ತೇವೆ. ಅದು ಅವನ ಭವಿಷ್ಯಕ್ಕೆ ಒಂದು ಹೆಲ್ಪ್ ಆಗ್ಲಿ. ಯಾಕಂತ ಹೇಳಿದ್ರೆ ಅವನಿಗೆ ಮೆಡಿಕಲ್ ಓದುವಾಗ ಮೆರಿಟ್ ಸೀಟ್ ಇರ್ಬೋದು, ಆದ್ರೂ ಕೂಡ ಅವನಿಗೆ ಹಾಸ್ಟೆಲ್ ಖರ್ಚಿರ್ಬೋದು ಅಥವಾ ಊಟದ ಖರ್ಚಿರ್ಬೋದು. 5 ವರ್ಷದ ಸಂಪೂರ್ಣ ಖರ್ಚನ್ನು ನಮ್ಮ ಸಂಸ್ಥೆಯ ಲೆಕ್ಕದಲ್ಲಿ ಭರಿಸಬೇಕು ಅಂತ ಹೇಳುವಂತ ಒಂದು ಒಳ್ಳೆ ನಿರ್ಧಾರವನ್ನು ಮಾಡಿದ್ದೇವೆ. 600 ಮೇಲೆ ಇದ್ದವರಿಗೆ 1 lakh ಕ್ಯಾಶ್ ಪ್ರೈಸ್ ಕೊಟ್ಟಿದ್ದೇವೆ ಎಲ್ಲರಿಗೂ ಕೂಡ. ಸೊ ಈ ಖರ್ಚಿನ ಬಗ್ಗೆ ನೀವು ಹೇಳಿದ್ರಿ, 10 ಲಕ್ಷ ಈ ಸಂಸ್ಥೆಯಿಂದ ಪ್ರಜ್ವಲಿಗೆ ಕೊಟ್ರಿ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಪ್ರಜ್ವಲ್ಗಿಂತ ಚೆನ್ನಾಗಿ ಅವ್ರ ಅಮ್ಮ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಅಮ್ಮ, ಪ್ರಜ್ವಲಿಗೆ ಒಳ್ಳೆ ರಿಸಲ್ಟ್ ತೆಗ್ದಿದ್ದಕ್ಕೆ 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಟ್ರು, ಏನ್ ಅನಿಸ್ತು ನಿಮ್ಗೆ? ತುಂಬಾ ಸಂತೋಷ ಅನಿಸ್ತು. ಮಧ್ಯ ತರಗತಿ ಕುಟುಂಬಕ್ಕೆ ಈ ತರ ಸಹಾಯ ಮಾಡಿದ್ದಾರೆ, MBBS ಮುಂದೆ ಓದೋದಕ್ಕೆ 5 ವರ್ಷ. ಬಟ್ ಅದು ಯಾವ ಪೇರೆಂಟ್ಸ್ಗೆನೆ ಆಗಿರ್ಬೋದು, ಎಂಥ ಸ್ಕಾಲರ್ಶಿಪ್ ಅಲ್ಲಿ ಓದಿದ್ರು ಆಗಿರಬಹುದು, ಅವ್ರಿಗೆ ಫ್ರೀ ಎಜುಕೇಶನ್ ಸಿಕ್ರು ಆದ್ರೂ ಹೋಗೋ ಬರೋ ಖರ್ಚು ಬೇಕಾಗಲ್ವಲ್ವಾ ನನ್ನ ಮಗನಿಗೆ ಅನ್ನೋದಿರುತ್ತೆ, ಅಥವಾ ಅವನಿಗೆ ಸ್ವಂತಕ್ಕೆ ಖರ್ಚಿಗೆ ಒಂದಿಷ್ಟು ದುಡ್ಡು ಬೇಕು ಅನ್ನೋದಿರುತ್ತೆ, ಟ್ರಾವೆಲ್ ಮಾಡ್ಬೇಕಲ್ವಾ ಅನ್ನೋದಿರುತ್ತೆ. ಸೊ ಅದೆಲ್ಲದ್ರ ಬಗ್ಗೆ ಟೆನ್ಷನ್ ಹೋಯ್ತಾ ಈಗ? ಹೋಯ್ತು ಮೇಡಮ್. ಓಕೆ, ಟೆನ್ಷನ್ ಕಮ್ಮಿ ಆಗಿದೆ. ಆಯ್ತು. ರೈಟ್ ಪ್ರಜ್ವಲ್, ಈ 10 ಲಕ್ಷ ಕ್ಯಾಶ್ ಪ್ರೈಸು ನಿಮ್ ಕೈಗೆ ಸೇರಿದಾಗ ಏನ್ ಅನ್ನಿಸ್ತು? ಅಂದ್ರೆ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಅಮೌಂಟ್ ನೋಡಿದ್ದು. ಓಕೆ, ಅದನ್ನ ಅದ್ರ ಬಗ್ಗೆ ಇವಾಗ ಏನು ಹೇಳಕ್ಕೆ ಆಗಲ್ಲ. ಓಕೆ ಓಕೆ, ಸ್ಪೀಚ್ಲೆಸ್ ಐ ಆಮ್ ಅಂತ ಪ್ರಜ್ವಲ್ ಹೇಳ್ತಾ ಇರೋದಲ್ವಾ? ಹೌದು. ಓಕೆ, ಸೊ ಇಲ್ಲಿನ ಟೀಚರ್ಸ್ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ನಿಮ್ಮ ಎಫರ್ಟ್ ಜೊತೆಗೆ ಅದಕ್ಕಿಂತ ಡಬಲ್ ಎಫರ್ಟ್ ಟೀಚರ್ಸ್ ಆಗಿರ್ಬೇಕಾಗತ್ತೆ. ಅವ್ರು ಸ್ಟಡಿ ಮಾಡಿಸೋದಾಗಿರ್ಬಹುದು ಅಥವಾ ಟೀಚಿಂಗ್ ಮಾಡೋದಾಗಿರಬಹುದು, ನಿಮ್ಗೆ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡೋದಾಗಿರ್ಬಹುದು, ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗಳನ್ನ ರೆಕ್ಟಿಫೈ ಮಾಡೋದಾಗಿರ್ಬಹುದು, ಏನ್ ಅನ್ಸುತ್ತೆ? ನಮ್ಗೆ ಟೀಚರ್ಸ್ ಅವೈಲಬಿಲಿಟಿ ತುಂಬಾ ಇತ್ತು. ಎಲ್ಲಾ ಟೀಚರ್ಸ್ ಅಂದ್ರೆ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಟೀಚರ್ಸ್ ಇವಾಗ ನಮ್ಗೆ ರೆಗ್ಯುಲರ್ 1.5 hour ಕ್ಲಾಸ್ ಇರ್ತಿತ್ತು, ಒಂದು ಕ್ಲಾಸ್. ಆ ಕ್ಲಾಸ್ ಅಲ್ಲಿ ಅವರು ನಿಯರ್ಲಿ 1 hour ಪಾಠ ಮಾಡಿ ಇನ್ನು 1/2 hour ಅಲ್ಲಿ ಅವ್ರು ಫಸ್ಟ್ ಡೌಟ್ಸ್ ಇದೆಯಾ ಆ ತರ ಎಲ್ಲ ಕೇಳ್ತಿದ್ರು. ಮತ್ತೆ ನಮ್ಗೆ ವೀಕೆಂಡ್ ಎಕ್ಸಾಮ್ ಇತ್ತು. ಅದ್ರಲ್ಲಿ ನಾವೆಲ್ಲಿ ತಪ್ಪು ಮಾಡಿದ್ವಿ, ಇಂಡಿವಿಜುವಲ್ ಸ್ಟೂಡೆಂಟ್ ಹತ್ರ ಹೋಗಿ ನೀನು ಅದನ್ನ ತಪ್ಪೇನಕ್ಕೆ ಮಾಡಿದ್ಯಾ, ಅಂದ್ರೆ ಯಾವ ಕಾರಣದಿಂದ ತಪ್ಪಾಗಿದೆ ಅದನ್ನ ಮುಂದೆ ಏನಕ್ಕೆ ಮಾಡದೇ ಇರೋ ತರ ಎಲ್ಲ ಗೈಡೆನ್ಸ್ ಕೊಡ್ತಿದ್ರು. ಮತ್ತೆ ಚೇರ್ಮನ್ ರವರು ಕೂಡ ನಮ್ ಪ್ರತಿ ವೀಕೆಂಡ್ ಮಾರ್ಕ್ಸ್ ನ ಅವರು ಅನಲೈಸ್ ಮಾಡ್ತಿದ್ರು. ಅನಲೈಸ್ ಮಾಡಿ ವೀಕೆಂಡ್ ಆದ್ಮೇಲೆ ಬಂದು ಅವ್ರು ಹೇಳ್ತಿದ್ರು, ಅಂದ್ರೆ ಸ್ಕೋರ್ ಕಮ್ಮಿ ಆಗಿದೆ ಅಥವಾ ಇಂಪ್ರೂವ್ ಆಗ್ತಿದ್ದೀರಾ, ಅಂದ್ರೆ ಏನಕ್ಕೆ ಕಮ್ಮಿ ಆಗಿರ್ಬೋದು ಅವ್ರ ರೀಸನ್ ತಿಳ್ಕೊಂತಿದ್ರು. ಮತ್ತೆ ಅವರು ಪ್ರತಿ ವಾರ ಆಲ್ಮೋಸ್ಟ್ ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ಎಲ್ಲಾ ಸ್ಟೂಡೆಂಟ್ ಹತ್ರ ಇಂಡಿವಿಜುವಲ್ ಆಗಿ ಕದ್ದು ಮಾತಾಡ್ತಿದ್ರು ಅವ್ರ ಆಫೀಸಲ್ಲೇ. ಅಂದ್ರೆ ಕೌನ್ಸಿಲಿಂಗ್ ತರ, ಅಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅದನ್ನ ಅಂದ್ರೆ ಸಾಲ್ವ್ ಮಾಡೋದು ನಿಮ್ಗೆ ನಾವೇನಾದ್ರು ಇನ್ನ ಹೆಲ್ಪ್ ಮಾಡ್ಬೇಕಾ ಓದೋದ್ರಲ್ಲಿ, ಅಥವಾ ಇನ್ನ ಸ್ಟಡೀಸ್ ಅಲ್ಲಿ ಏನಾದ್ರು ಸಪೋರ್ಟ್ ಬೇಕಾ, ಈ ತರ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕಾಲೇಜ್ ಕಡೆಯಿಂದ. ಓಕೆ ಓಕೆ ಸರ್, ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಎಲ್ಲಿಂದ ಸಾಕಾಗ್ತಿತ್ತು? ಏನೇನಂತ ಮ್ಯಾನೇಜ್ ಮಾಡ್ತಿದ್ರಿ ಅಂತ? ಖಂಡಿತವಾಗಿ ಕೂಡ ಮನೆಗೆ ಹೋಗಕ್ ಟೈಮ್ ಸಿಕ್ತಿತ್ತಾ? ನಾನು ಮನೆಗೆ ಹೋಗುದೇ ಇಲ್ಲ. ನಾನು ಮನೆಗೆ ಹೋಗೋದೇ ಸಾಧಾರಣ ಒಂದು 3 year ಆಯ್ತು. ಯಾಕಂದ್ರೆ ನಾನು ಯಾವಾಗ ಒಂದು ಕಾಲೇಜ್ ಮಾಡಿದ ನನ್ನ ಕಂಪ್ಲೀಟ್ ಡೆಡಿಕೇಶನ್, ನಾನು ಆಕ್ಚುಲಿ ಕೃಷಿಕ ಕುಟುಂಬದಿಂದ ಬಂದವ, ಮನೆಯಲ್ಲಿ ಕೃಷಿ ಕೂಡ ನಂಗೆ ತುಂಬಾ ಇಂಟ್ರೆಸ್ಟ್ ವಿಷಯ. ಬಟ್ ಯಾವಾಗ ನಾನು ಒಬ್ಬ ಟೀಚರ್ ಆಗಿ ನಮ್ದೇ ಒಂದು ಕಾಲೇಜ್ ಮಾಡಿದೆ, ಆಮೇಲೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಭವಿಷ್ಯ ನಾನು ಅಷ್ಟೇ ತಿಳ್ಕೊಳ್ಳುವ. ಕಾಲೇಜ್ ಭವಿಷ್ಯ ಇರೋದು ಮಕ್ಕಳ ಭವಿಷ್ಯದಲ್ಲಿ, ಮಕ್ಕಳಿಗೆ ನಮ್ಮಲ್ಲಿ ಸೇರಿದಂತ ಸ್ಟೂಡೆಂಟ್ಸ್ಗೆ ಒಳ್ಳೆ ರಿಸಲ್ಟ್ ತೆಗೆಸ್ಕೊಟ್ಟಾಗ, ಅವನನ್ನೊಂದು ಒಳ್ಳೆ ದೇಶದ ಪ್ರಜೆಯಾಗಿ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯಾಗಿ ಮಾಡಿಕೊಟ್ಟಾಗ ಅದಕ್ಕಿಂತ ಒಂದು ಖುಷಿಯ ವಿಚಾರ ನಮ್ಗೆ ಯಾವುದಿಲ್ಲ. ನನ್ನ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತ ಹೇಳಿ ನಮ್ಮ ಜೀವನವನ್ನೇ ನಾನು ನಮ್ಮ ಸಂಸ್ಥೆಗೋಸ್ಕರ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಮುಡಿಪಾಗಿಟ್ಟಿದ್ದೇನೆ. 24 ಗಂಟೆ ಕೂಡ ನಾವು ಸಂಸ್ಥೆಯಲ್ಲಿ ಇರುವವರು. ರಾತ್ರಿ ಬೆಳಿಗ್ಗೆ ಒಂದು 5-5:30 ನಾನು ಕಾಲೇಜ್ಗೆ ಬಂದ್ರೆ ನೈಟ್ 12 ಎವ್ರಿ ಡೇ, ಎಕ್ಸೆಪ್ಟ್ ಏನಾದ್ರು ಸ್ಪೆಷಲ್ ಪ್ರೋಗ್ರಾಮ್ಸ್ ಇದ್ದಾಗ ಬಿಟ್ರೆ ಬೇರೆ ಎಲ್ಲಾ ದಿವಸ ಕೂಡ ನಾನು ಕಾಲೇಜಲ್ಲಿ ಇರ್ತೇನೆ ಮಕ್ಕಳಿಗೋಸ್ಕರ. ಯಾಕಂದ್ರೆ ನಮ್ಮಲ್ಲಿ ಒಂದು ಪೇರೆಂಟ್ಸ್ ಸೇರಿಸುವಾಗ ಅವರಿಗೆ 1-2 ಮಕ್ಕಳು ಇರ್ತಾರೆ. ಅವರು ತುಂಬಾ ಒಂದು ಮಕ್ಕಳ ಭವಿಷ್ಯದ ಆಸೆಯಿಂದ
ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮಲ್ಲಿ ಸೇರಿಸುವಾಗ ಅದನ್ನೊಂದು ಈಡೇರಿಸುವಂತ ದೊಡ್ಡ ಜವಾಬ್ದಾರಿ ಕೂಡ ನಂಗೆ ಮತ್ತು ನಮ್ಮ ಸಂಸ್ಥೆ ಮೇಲಿದೆ ಅಂತ ಹೇಳಿ ನಂಬಿದವ. ಹಾಗಾಗಿ ಪ್ರಾಮಾಣಿಕವಾಗಿ ನಾವು ಅದಕ್ಕೆ ಏನು ಮಾತು ಕೊಟ್ಟಿರ್ತೇವೆ ಅಡ್ಮಿಷನ್ ಟೈಮಲ್ಲಿ ಅದನ್ನು ಉಳಿಸ್ಕೊಡ್ತೇವೆ. ಈ ವರ್ಷ ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ತುಂಬಾ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಯಾಕಂದ್ರೆ ಈಗ ನಾನು ಕೆಲವರು ಇದೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ಮಕ್ಕಳಿಗೆ ಕೆಲವರಿಗೆ ನೀಟಲ್ಲಿ ಸ್ವಲ್ಪ ಕಷ್ಟ ಕಮ್ಮಿ ಆಗಿರ್ಬೋದು. ನಮ್ಮ ಹುಡುಗ ಕೂಡ ಪ್ರಜ್ವಲ್ ಕೂಡ ಒಂದು ಬಬ್ಲಿಂಗ್ ಮಿಸ್ಟೇಕ್ ಮಾಡಿದ, ಇಲ್ಲದಿದ್ರೆ ಅವನಿಗೆ 715 ಬರ್ತಿತ್ತು. ಇನ್ನೊಂದು ಡಿಗ್ರಿ ಸೆಲ್ಸಿಯಸ್ ಅನ್ನು ಕೆಲ್ವಿನ್ ಮಾಡ್ಲಿಲ್ಲವ. ಸೊ ಅದು ಮಾಡ್ತಿದ್ರೆ ಅವನಿಗೆ 720 ಬರ್ತಿತ್ತು. ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ ಇಂದಾಗಿ ಸ್ವಲ್ಪದ್ರಲ್ಲೇ ಮೆಡಿಕಲ್ ಅಲ್ಲಿ ಸೀಟ್ ಮಿಸ್ ಆಗಿರ್ಬೋದು ಹೆಚ್ಚಿನವರಿಗೆಲ್ಲ. ಸೊ ಯಾರಿಗೆಲ್ಲ 500 ಎಬೋವ್ ಬಂದಿದೆ ನೀಟಲ್ಲಿ ಮೊನ್ನೆ ಎಕ್ಸಾಮ್ ಅಲ್ಲಿ, ಅಂದ್ರೆ 550 ಬಿಲೋ, ಯಾಕಂದ್ರೆ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ, 550 ಬಿಲೋ 500 ಎಬೋವ್ ಅಂತ ಮಕ್ಕಳಿಗೆ ನಮ್ಮಲ್ಲಿ ಎಕ್ಸೆಲ್ ನೀಟ್ ಲಾಂಗ್ ಟರ್ಮ್ ಅಂದೆ ಗುರುವಾಯನಕೆರೆಯಲ್ಲಿ ಫ್ರೀಯಾಗಿ ನೀಟ್ ಕೋಚಿಂಗ್ ಕೊಡುವ ಕೂಡ ಉದ್ದೇಶ ಇಟ್ಕೊಂಡಿದೆ ಗುರುವಾಯನಕೆರೆಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಸೊ ಕೆಲವರಿಗೆಲ್ಲ ಸ್ವಲ್ಪ 300-350 ಬಂದಿರಬಹುದು. ನನಗೆ ನಮ್ಮಲ್ಲಿ ಒಬ್ಬ ಲಾಸ್ಟ್ ಇಯರ್ ಹುಡುಗ ಇದ್ದ, ಅವನಿಗೆ ಬರೀ 151 ಬಂದಿತ್ತು ಫಸ್ಟ್ ಟೈಮ್ ನೀಟಲ್ಲಿ. ಬಟ್ ಅವ್ನು ನಮ್ಮಲ್ಲಿ ರಿಪೀಟರ್ ಬಂದ್ಮೇಲೆ ಮೊನ್ನೆ ಅವನಿಗೆ 615 ಬಂದಿದೆ. ಸೊ ಖಂಡಿತವಾಗಿ ಕೂಡ 115 ಇಂದ 615 ಇಂಪ್ರೂವ್ ಆಗ್ತಾರೆ ಅಂತ ಹೇಳುವಾಗ ಅದೊಂದು ಎಜುಕೇಶನ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅವರಿಗೆ ಟ್ರೈನಿಂಗ್ ಕೊಡ್ಬೇಕು ಒಳ್ಳೆ. ಯಾರಿಗೆಲ್ಲ ಸ್ವಲ್ಪದಲ್ಲಿ ನೀಟ್ ಮಿಸ್ ಆಗಿದೆ ಅಂತವರಿಗೆ ಖಂಡಿತವಾಗಿ ಕೂಡ ನಮ್ಮ ಎಕ್ಸೆಲ್ ಅಲ್ಲಿ ಒಂದು ಒಳ್ಳೆ ಆಶಾ ಕಿರಣ ಇದೆ. ಖಂಡಿತವಾಗಿ ಕೂಡ ಅವ್ರು ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂಡರ್ ನಾವು ರನ್ ಮಾಡ್ತೇವೆ. ಗುರುವಾಯನಕೆರೆಯಲ್ಲಿ ಮಾತ್ರ ಇರುವುದು, ನಮಗೆ ಬ್ರಾಂಚಸ್ ಇಲ್ಲ. ಅದೊಂದು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಎಲ್ಲರೂ ಕೂಡ. ನಾವು ಬ್ರಾಂಚಸ್ ಇಲ್ಲ, ನಮ್ದು ಒಂದೇ ಕಡೆ ಇರುವುದು. ಯಾಕಂದ್ರೆ ನಮ್ಮ ಗಮನವನ್ನು ಖಂಡಿತವಾಗಿ ಕೂಡ ಒಂದೇ ಕಡೆ ಕೇಂದ್ರೀಕೃತ ಮಾಡಿದ್ದೇವೆ, ಮಕ್ಕಳಿಗಿರ್ಬೋದು. ಅದಕ್ಕೋಸ್ಕರ ಬಟ್ ಒಂದೇ ಕಡೆ ಇದ್ರೂ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರಲ್ಲ ಸರ್, ಕರ್ನಾಟಕದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಖಂಡಿತ ಮೇಡಮ್, ಖಂಡಿತ. ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದೇವೆ. ಇಡೀ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮಲ್ಲಿ ಓದಿದ ವಿದ್ಯಾರ್ಥಿಗಳು ಈಗ ಎಲ್ಲ ಏಮ್ಸಿಗೆ ಹೋಗಿ, BMC ಮೆಡಿಕಲ್ ಕಾಲೇಜ್, ಯಾವುದೇ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ಗೆ ಹೋದ್ರು ಕೂಡ ನಾವು ಸುಮಂತ್ ಸರ್ನ ಸ್ಟೂಡೆಂಟ್ ಎಕ್ಸೆಲ್ ಅಲ್ಲಿ ಓದಿದವರು ಅಂತ ಹೇಳುವಂತ ವಿದ್ಯಾರ್ಥಿಗಳಿದ್ದಾರೆ. ಎಂಜಿನಿಯರಿಂಗ್ ಕಾಲೇಜಲ್ಲಿ ತುಂಬಾ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸೊ ಇದರ ಬಿಹೈಂಡ್ ಇರುವಂತ ಒಂದು ಒಳ್ಳೆ, ಬರೀ ಓದುದು ಮಾತ್ರ ಅಲ್ಲ, ಅವ್ನು ಡಾಕ್ಟರ್ ಆದ್ರೆ ಮಾತ್ರ ಸಾಕಾಗುದಿಲ್ಲ, ಅವ್ನು ಒಳ್ಳೆ ಡಾಕ್ಟರ್ ಆಗ್ಬೇಕು, ದೇಶದೊಂದು ಒಳ್ಳೆ ಪ್ರಜೆ ಆಗ್ಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು ಅಂತ ಹೇಳುವಂತ ಒಂದು ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ನಾವು ಮಾಡಿರುವಂತದ್ದು. ಅದಕ್ಕೋಸ್ಕರ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಏನು ದೇವರು ಮತ್ತು ನಮ್ಮ ವಿದ್ಯಾರ್ಥಿಗಳ ಪೋಷಕರು ಖಂಡಿತ ಮೆಚ್ಚುಗೆಯಿಂದ ಈಗ ನಮ್ಮಲ್ಲಿ ಓದಿದವರು, ಈಗ ಅಣ್ಣ ಓದಿದ್ರೆ ತಮ್ಮ ನಮ್ಮಲ್ಲೇ ಸೇರುದು ಹೆಚ್ಚಿನವರೆಲ್ಲ, ಅವರ ಕಸಿನ್ಸ್ ಇರ್ಬೋದು, ಅವ್ರ ಊರಿನವರು ಇರ್ಬೋದು. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದು ಖಾಲಿ ಒಂದು 4 ಮಕ್ಕಳಿಂದ. ನಾವು 2019 ಮತ್ತೆ 20 PU ಕಾಲೇಜ್ ಸ್ಟಾರ್ಟ್ ಮಾಡುವಾಗ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದದ್ದು ಬರೀ 250. ಇವತ್ತೆಲ್ಲ ಸೇರಿ ಕೋಚಿಂಗ್ ಮತ್ತೆ ನಮ್ಮ PU ಕಾಲೇಜ್ ಎಲ್ಲ ಸೇರಿ 2000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್, ಡಿಸಿಪ್ಲಿನ್, ಹಾಗೆ ಒಳ್ಳೆ ರಿಸಲ್ಟ್, ಅದು 3 ಕೂಡ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಓಕೆ, ಸೊ ಪ್ರಜ್ವಲ್, ನಿಮ್ಮ ಏಮ್ ಏನು? ಸದ್ಯಕ್ಕೆ ನಾನು ಅಂದ್ರೆ ಮುಂದೆ ಇವಾಗ MBBS ಇನ್ನ 5 years ಇದೆ. ತುಂಬಾ ಜನ ನೋಡಿದೀನಿ ಏನಂದ್ರೆ ಓದ್ಮೇಲೆ ಮತ್ತೆ ಅಲ್ಲಿ ಚೇಂಜ್ ಆಗ್ತಾರೆ. ಅಂದ್ರೆ ನನಗೆ ಅದರಲ್ಲಿ ಮುಂದೆ ಎಷ್ಟು ಇದಿದೆ ಮತ್ತೆ ಅದರಲ್ಲಿ ಯಾವ್ದು ಸ್ಕೋಪ್ ಇದೆ. ಪ್ರೆಸೆಂಟ್ ನಾನು ನ್ಯೂರಾಲಜಿ ಅಥವಾ ಸ್ಟೂಡೆಂಟ್ ತುಂಬಾ ಪ್ರಾಕ್ಟಿಕಲ್ ಸರ್, ಆಕ್ಚುಲಿ ಪ್ರಾಕ್ಟಿಕಲ್. ಆ ಟೈಮಿಗೆ ಯಾವ್ದು ಬೇಕು ಆ ಸ್ಪೆಷಲೈಸೇಷನ್ ಅಂತ ತಗೊಳ್ತೀನಿ ಅನ್ನೋದು ಈ ಮೂಲಕ ಹೇಳ್ತಿದ್ದಾರೆ ಅವರು. ಏಮ್ಸ್ ಅಲ್ಲಿ ಅವರಿಗೆ ಡ್ರೀಮ್ ಇದೆ, ಕರೆಕ್ಟ್, ಏಮ್ಸ್ ಅಲ್ಲಿ ಸಿಗುತ್ತೆ. ರೈಟ್. ಕೊನೆಯದಾಗಿ ನೀವೇನ್ ಹೇಳ್ತೀರಿ ನೋಡ್ತಿರೋ ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕ್ವಿಕ್ ಆಗಿ? ಖಂಡಿತವಾಗಿ ಕೂಡ ಯಾರಿಗಾದ್ರೂ ಈಗ ನೀಟಲ್ಲಿ ಸ್ವಲ್ಪ ನಮಗೆ ಕಮ್ಮಿ ಮಾರ್ಕ್ ಬಂದಿದೆ, ಈ ವರ್ಷ ನಮಗೆ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ ಅಂತ ಯಾರು ಬೇಸರ ಪಡಬೇಡಿ. ಖಂಡಿತವಾಗಿ ಕೂಡ ಇನ್ನೊಂದು ವರ್ಷ ಅವಕಾಶ ತಗೊಳ್ಬಹುದು. ಯಾಕಂದ್ರೆ ನಿಮ್ಗೆ ಹಾರ್ಡ್ ವರ್ಕ್ ಮಾಡೋದು ಮನಸ್ಸಿದ್ರೆ, ನಿಮ್ಮಲ್ಲಿ ಮೆಡಿಕಲ್ ಮಾಡಲೇಬೇಕು ಅಂತ ಹೇಳುವಂಥ ಡ್ರೀಮ್ ಇದ್ರೆ, ನಮ್ಮ ಎಕ್ಸೆಲ್ ನೀಟ್ ಲಾಂಗ್ ಟರ್ಮ್ ಇನ್ಸ್ಟಿಟ್ಯೂಷನ್ ಇದೆ ಗುರುವಾಯನಕೆರೆಯಲ್ಲಿ, ಅಲ್ಲಿಗೆ ಬನ್ನಿ. ಖಂಡಿತವಾಗಿ ಕೂಡ ನಿಮಗೆ ಬರುವ ವರ್ಷ ನಮ್ಮ ಪ್ರಜ್ವಲನ್ ಹೇಗೆ ನಾವು ರೆಡಿ ಮಾಡಿದ್ದೇವೆ, ನಿಮ್ಮನ್ನು ಕೂಡ ಹಾಗೆ ನಾವು ರೆಡಿ ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ. ಖಂಡಿತವಾಗಿ ಕೂಡ ಆಲ್ ದಿ ಬೆಸ್ಟ್. ನಮ್ಮ ಉದ್ದೇಶ ಇಷ್ಟೇ, ಒಂದು ಒಳ್ಳೆ ಡಾಕ್ಟರ್ ಆಗೋದೊಟ್ಟಿಗೆ, ಒಳ್ಳೆ ಇಂಜಿನಿಯರ್ ಆಗೋದೊಟ್ಟಿಗೆ, ಒಂದು ಒಳ್ಳೆ ಸೈಂಟಿಸ್ಟ್ ಆಗೋದೊಟ್ಟಿಗೆ ದೇಶದ ಒಂದು ಒಳ್ಳೆ ಪ್ರಜೆ ಆಗಬೇಕು, ಆ ಒಂದು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು ಅಂತ ಹೇಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಅಮ್ಮ ಸೌಮ್ಯ ಅಮ್ಮ, ತುಂಬಾ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಪ್ರಜ್ವಲ್, ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಸರ್, ನಿಮ್ಮ ಎಕ್ಸೆಲ್ ಸಂಸ್ಥೆಯ ಕೀರ್ತಿ ಪತಾಕೆ ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ಬಯಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ಇದಾಗಿತ್ತು ಎಕ್ಸೆಲ್ ಸಾಧನೆ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.